ನನಗೆ ಮನೆ ಇರಲಿಲ್ಲ ಶಿವಮೊಗ್ಗದಲ್ಲಿ. ಅಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಗೋವಿಂದಪುರದಲ್ಲಿ ಮನೆ ಬಂದಿದೆ, ನನಗೆ ಮನೆ ಕೊಟ್ಟಿದ್ದಾರೆ. ಇದೇ ಚೆನ್ನಣ್ಣ ಇದು ಕಾರ್ಪೊರೇಟರ್ ಆಗಿದ್ರು, ಅವಾಗ MLA ಇರಲ್ಲ. ನಮಗೆ ಮನೆ ಬಂತು, ನಮಗೆ ಮನೆ ಕೊಟ್ಟಿದೆ. ಪಕ್ಕದಲ್ಲೇ ವಿಮಾನ ನಿಲ್ದಾಣ, ಕರ್ನಾಟಕದ ನಂಬರ್ 1 ಸ್ಕೂಲ್, ಕರ್ನಾಟಕದ ನಂಬರ್ 1 ಬಸ್ ಸ್ಟ್ಯಾಂಡ್, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಹುಟ್ಟದೆಷ್ಟು ಸತ್ಯನೋ ರಾಘವೇಂದ್ರ ಅವರ ಅಭಿವೃದ್ಧಿಗೋಸ್ಕರ ಗೆಲ್ಲೋದು ಅಷ್ಟೇ ಸತ್ಯ. ಮೇಡಮ್ ಅವರೇ, ಒಂದೇ ಪ್ರಶ್ನೆ. ಗೀತಾ ಸುರೇಶ್ ಕುಮಾರ್ ಅವರು ಈಗ ಎಲೆಕ್ಷನ್ ನಿಂತಿದ್ದಾರೆ. ಈಗ 10 ವರ್ಷದಿಂದ ಬಂದಿದ್ರು, ನಿಂತ್ಕೊಂಡ್ರು, ಮತ್ತೆ ಸೋತ್ರು, ಮನೆಗೆ ಹೋದ್ರು. ಈಗ ಅವರು ನಮ್ಮ ವಿನಮ್ರದಾಗ ಇರೋ ಮನೆ 3 ರಿಂದ 4 ತಿಂಗಳಿಗೆ ಬಾಡಿಗೆ ತಂದಾರೆ. 4 ತಿಂಗಳಾದ್ಮೇಲೆ ಅವ್ರು ಇರ್ತಾರ ಇಲ್ಲಿ? ಅಲ್ಲಿ ಅವ್ರ ಮನೆಗೆ ಹೋದ್ರೆ ಅಲ್ಲಿ ಬಾಲ್ ತೆಗಿತಾರೆ. ನಮಗೆ ಕಾರ್ಯಕರ್ತರು ಮಾತಾಡ್ಸಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ BY ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ 3 ಲಕ್ಷ ಅಂತರದಿಂದ ಗೆಲ್ತಾರೆ ಅಂತ ಶತಸಿದ್ಧವಾಗಿ ಹೇಳ್ತೀನಿ. ಇವತ್ತು ನಾನು ಕೈಲಾಗ್ದವನು ಮೈಪರಿಸ್ಕೊಂಡ ಅಂತ ಅವ್ರಿಗೇನಂದ್ರೆ ಸೋಲಿನ ಭಯ. ಈ ರೀತಿ ಹತಾಶೆ ಹೇಳಿಕೆಯನ್ನು ಕೊಟ್ಬಿಟ್ರೆ ಕಾಂಗ್ರೆಸ್ಸಿನ ಸದಸ್ಯರ ನೈತಿಕ ಸ್ಥೈರ್ಯ ಕುಗ್ಸಕ್ಕಾಗಲ್ಲ. ನಮ್ಮ ಗ್ಯಾರಂಟಿಗಳೇ ನಮ್ಮ ಶಕ್ತಿ, ನಮ್ಮ ಗ್ಯಾರಂಟಿಗಳೇ ನಮ್ಮ ಬ್ರಹ್ಮಾಸ್ತ್ರ. ಇವ್ರು ಏನ್ ಕೊಟ್ಟಿದ್ದಾರೆ ರಾಘವೇಂದ್ರ? ಆಮೇಲೆ 100 ಜನ ಕಾರ್ಯಕರ್ತರ ಹೆಸರು ಕೇಳ್ರಿ. 5 ವರ್ಷ ಆಯ್ತು. ಹೋದ್ಸತಿ ಎಲೆಕ್ಷನ್ ನಿಂತ್ಕೊಂಡು ಈ ಸತಿ ಬಂದಿರ. ಹೋದ್ಸತಿ ಎಲೆಕ್ಷನ್ ನಿಂತ್ಕೊಂಡು ಸೋತ್ಮೇಲೆ ಬೆಂಗಳೂರಿಗೆ ಹೋದ್ರು. ಈಗ ಬಂದಿರ ಬಟ್ ಟಿಕೆಟ್ ತಗೊಂಡು. ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ರಾಘಣ್ಣ ಗೆದ್ದೇ ಗೆಲ್ತಾರೆ. ಮೇಡಮ್, ಇಲ್ಲಿ ತನಕ ಬರೀ ಬಿಟ್ಟಿಗೆ ಭಾಗ್ಯಗಳನ್ನು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಯಾವ್ದಾರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇಂಥ ಯೋಜನೆಗಳನ್ನು ಹಾಕಿದ್ದೀವಿ, ಇಷ್ಟು ಅನುದಾನ ಕೊಡ್ತಾ ಇದೀವಿ, ಈ ಬಡ್ಜೆಟ್ನಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಎಲ್ಲೂ ತೋರಿಸಿಲ್ಲ. ಬಿಟ್ಟಿ ಭಾಗ್ಯಗಳ ಮುಖಾಂತರ ಚಿಪ್ ಕೊಡ್ತಾ ಇದ್ದಾರೆ ರಾಜ್ಯದ ಜನತೆಗೆ. ಚಿಪ್ಪು ಬರೀ ರಾಜ್ಯ ಸರ್ಕಾರದ ಮಾತಾಡ್ತಾರ. ರಾಜ್ಯ ಸರ್ಕಾರದ ನಮ್ಮ ಸಿದ್ದರಾಮಯ್ಯ ಎಲ್ಲ ಕೊಟ್ಟಿದ್ದಾರೆ ಬಿಡಿ. ಈಗ ನಡೀತಿರೋದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ನಮ್ಮ ಮೋದಿ ಅವರು ಏನು ನಮ್ಮ ದೇಶಕ್ಕೆ ಏನು ಕೊಟ್ಟಿದ್ದಾರೆ, ಭಾರತ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ ಒಂದಾದ್ರೂ ಇದೆಯಾ? ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಪ್ರತಿ ಒಂದು ಆಸ್ಪತ್ರೆ, ರೈಲು ಎಲ್ಲದೂ ಮಾಡಿದ್ದಾರೆ. ಬಂಗಾರಪ್ಪನವರು ಮುಖ್ಯಮಂತ್ರಿ ಆದಾಗ, ಬಂಗಾರಪ್ಪನವರು MP ಆದಾಗ ಬ್ರಾಡ್ ಕೇಸ್ ತಂದಿದೆ ಈ ನಮ್ಮ ಬಂಗಾರಪ್ಪನವರು. ಇವತ್ತು ಅವಳ ಮಗಳು MP ಆಗಿ ಗ್ಯಾರಂಟಿ ಗೆದ್ದೇ ಗೆಲ್ತಾಳೆ. ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಹಾಗೇ ಆಗ್ತಾರೆ. ನಮ್ಮ ಭಾಗದ 100 ರೂಪಾಯಿ GST ಟ್ಯಾಕ್ಸ್ ಬಿಟ್ಟು ಕೇವಲ 10 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಈ ವಿಷಯದ ಬಗ್ಗೆ ಮಾತಾಡೋದ ಬಗ್ಗೆ ರಾಘವೇಂದ್ರ ಸಂಪೂರ್ಣ ವಿಫಲವಾಗಿದ್ದಾರೆ. ಚನ್ನಬಸಪ್ಪ ಅವರೇ, ಒಂದು ಕಾಂಗ್ರೆಸ್ನ ಕಾರ್ಯಕರ್ತರು ಚೊಂಬು ಹಿಡ್ಕೊಂಡು ಚೊಂಬು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಅನುದಾನ ಕೊಡುವಲ್ಲಿ, ಪರಿಹಾರ ಕೊಡುವಲ್ಲಿ ಕೇಂದ್ರ ಮಲತಾಯಿ ಧೋರಣೆ ತೋರ್ತಾ ಇದೆ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ. 63 ವರ್ಷ ರಾಜ್ಯಭಾರ ಮಾಡಿ ಏನ್ ಕೊಟ್ವಿ ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೊಟ್ಟಿದ್ದೀವಿ ಚೊಂಬು, ನಾವು ಅಕ್ಷಯ ಪಾತ್ರೆಯನ್ನ ಕೊಟ್ಟಿದ್ದೇವೆ, ಅಕ್ಷಯ ಪಾತ್ರೆಯನ್ನ ಕೊಟ್ಟಿದ್ದೇವೆ. ಚೊಂಬಿಡ್ಕೊಂಡು ಹೋಗ್ತಾ ಇದೆ ಅಂತ ತಾಯಂದ್ರ ಗೌರವವನ್ನ ಕಾಪಾಡಿದ್ದೇವೆ. ಚೊಂಬಿಡ್ಕೊಂಡು ಶೌಚಕ್ಕೆ ಹೋಗುವಂತ ವ್ಯವಸ್ಥೆ ಏನಿತ್ತಲ್ಲ ಅದನ್ನ ಬದಲಾವಣೆ ಮಾಡಿರೋಂಥದ್ದು ನರೇಂದ್ರ ಮೋದಿ ಸರ್ಕಾರ. ಸಾಮಾನ್ಯ ಜನಗಳು ವಾಸ ಮಾಡ್ತಿರ್ತಕ್ಕಂಥ ಹೊಸಮನೆ ಮತ್ತು ಈ ಬಾಪೂಜಿ ನಗರದಲ್ಲಿ ದಲಿತರು ಇದ್ದಾರೆ. ದಲಿತರೆಲ್ಲ ತುಂಬ ಎಲ್ಲ ಕಾರ್ಯಕ್ರಮ ಮಾಡಿ ಬೆಳಗ್ಗೆಯಿಂದ ಸಪೋರ್ಟ್ ಮಾಡ್ತಿದ್ದಾರಂತ. ನಾವು ಇದೇ ಪ್ರಶ್ನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪಕ್ಷದ ಒಂದು ಯೋಚನೆ ನಮ್ಮದು ಹಿಂದುತ್ವ ಅಂತ ಹೇಳ್ತೀರಾ. ಹಿಂದುತ್ವ ಮಣಿಪುರದಲ್ಲಿ ನಡೀತಕ್ಕಂಥ ಒಬ್ಬ ಅನಾವಶ್ಯಕ ಕೃತ್ಯ, ಅದು ಮನುಷ್ಯತ್ವ ಕೃತ್ಯ. ಆ ಕೃತ್ಯನ ಮೋದಿಯವರು ಅದನ್ನು ಬಂದು ವಾಯ್ಸು ಧ್ವನಿನೇ ಎತ್ತಲಿಲ್ಲ. ಇಂದು ಮತ್ತೆ ಈ ದಲಿತರು ಹೆಣ್ಮಕ್ಳುಗಳು ಅತ್ಯಾಚಾರಕ್ಕೆ ಎಷ್ಟೋ ಜನ ಈಡಾಗ್ತಿದ್ದಾರೆ. ಅವ್ರ ಬಗ್ಗೆ ಧ್ವನಿ ಎತ್ತಕ್ಕಾಗಿಲ್ಲ ನೀವು. ಇವತ್ತು ನರೇಂದ್ರ ಮೋದಿ ಅವರು ಫಸ್ಟ್ ಗೌರ್ಮೆಂಟಲ್ಲಿ ದೇಶಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು. ಅದೇ ಮೋದಿಯವರು ಯುವಕರು ಕೆಲಸ ಇಲ್ಲ ಅಂದರೆ ಪಕೋಡ ಮಾರಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ದು. ಇವತ್ತು ಯಾರೋ ಒಬ್ಬರು BJP ಅವ್ರು ಹೇಳ್ತಾರೆ ಗೀತಾ ಶಿವರಾಜ್ ಕುಮಾರ್ 3 ತಿಂಗಳು 4 ತಿಂಗಳು ಮನೆ ಬಾಡಿಗೆ ಮಾಡ್ತಾರೆ ಅಂತ ಹೇಳಿ. ಅದೇ ರೀತಿ BY ರಾಘವೇಂದ್ರ ಅವರಿಗೆ BJP ಕಾರ್ಯಕರ್ತರು ನೆನಪಾಗೋದು ಯಾವಾಗ ಗೊತ್ತಾ? 2 ತಿಂಗಳು 3 ತಿಂಗಳು ಎಲೆಕ್ಷನ್ ಬರ್ತಲ್ಲ ಅವಾಗ ಮಾತ್ರ BJP ಕಾರ್ಯಕರ್ತರು ನೆನಪಾಗೋದು. ಅವ್ರೇನಿದ್ರು ಈ 4 ವರ್ಷ ಅವ್ರು ತಂದೆ ಯಡಿಯೂರಪ್ಪ, ವಿಜೇಂದ್ರ. ಬಟ್ ಚುನಾವಣೆ ಬಂದ ಮಾತ್ರ BJP ಕಾರ್ಯಕರ್ತರನ್ನ ರಾಘವೇಂದ್ರ ಅವ್ರಿಗೆ ನೆನಪಾಗೋದು. 2 ಕೋಟಿ ಉದ್ಯೋಗ ಸೃಷ್ಟಿ ಪ್ರತಿ ವರ್ಷ ಅಂತ ಹೇಳ್ತಾ ಇದ್ರು, ನಿರುದ್ಯೋಗ ಸೃಷ್ಟಿ ಮಾಡಿಲ್ಲ. 18,000 ಯುವಕರು ಶಿವಮೊಗ್ಗ ಜಿಲ್ಲೆನೊಳಗೆ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿ ಕೊಟ್ಟಿರುವಂತದ್ದು ಮೋದಿ ಅವರ ಕಾರ್ಯದ ಪರಿಣಾಮ. ಕೌಶಲ್ಯಾಭಿವೃದ್ಧಿ ಯೋಜನೆ ಅಡಿಯೊಳಗಡೆ ಇಲಾಖೆಗಳಿಗೆ ಹೋಗಿ ನೋಡ್ಕೊಂಡು ಬನ್ನಿ ನೀವು. ಎಷ್ಟು ಜನ ಯುವಕರು ಏನೇನ್ ಮಾಡ್ತಾ ಇದ್ದಾರೆ ಇವತ್ತು ಉದ್ಯೋಗ ಅಂತ ಹೇಳಿ. ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೇವೆ. ಯುವಕರ ಉದ್ಯೋಗದ ಮೂಲಕ ಯುವಕರು 10,000 ಜನಕ್ಕೆ ಕೆಲಸ ಕೊಡೋ ಹಾಗೆ ಬೇಕಾಗಿರುವಂತ ಶಕ್ತಿಯನ್ನು ಕೊಡ್ತಾ ಇದೆ ನರೇಂದ್ರ ಮೋದಿ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.